ನಮಸ್ಕಾರ. ಎನ್ ಮೀಡಿಯಾಗೆ ಸ್ವಾಗತ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಲತವಾಡ ಪಟ್ಟಣದಲ್ಲಿ ಮಾಜಿ ಸಚಿವರಾದ ದಿವಂಗತ ಜೆಎಸ್ ದೇಶಮುಖ್ ಹಾಗೂ ಮಾಜಿ ಸಚಿವೆ ದಿವಂಗತ ವಿಮಲಾಬಾಯಿ ದೇಶಮುಖ್ ಅವರ ಪುಣ್ಯಸ್ಮರಣೋತ್ಸವ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಈ ಕುರಿತ ವಿಶೇಷ ವರದಿ ಇಲ್ಲಿದೆ. ರಾಜ್ಯ ರಾಜಕಾರಣದಲ್ಲಿ ಪ್ರಾಮಾಣಿಕತೆ ಮತ್ತು ಜನಪರ ಆಡಳಿತದ ಮೂಲಕ ತಮ್ಮದೇ ಆದ ಛಾಪು ಮೂಡಿಸಿದ್ದ ಮಾಜಿ ಸಚಿವರಾದ ದಿವಂಗತ ಜೆಎಸ್ ದೇಶಮುಖ್ ಹಾಗೂ ಮಾಜಿ ಸಚಿವೆ ದಿವಂಗತ ವಿಮಲಾಬಾಯಿ ದೇಶಮುಖ್ ಅವರ ಪುಣ್ಯಸ್ಮರಣೋತ್ಸವವನ್ನು ನಾಲತವಾಡ ಪಟ್ಟಣದ ದೇಶಮುಖವಾಡೆಯಲ್ಲಿ ಭಕ್ತಿಭಾವದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದೇಶಮುಖ ದಂಪತಿಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪನಮನ ಅರ್ಪಿಸುವ ಮೂಲಕ ಕುಟುಂಬದ ಸದಸ್ಯರು ಗೌರವ ನಮನ ಸಲ್ಲಿಸಿದರು. ದೇಶಮುಖರವರ ಪುತ್ರಿಯರಾದ ಶೀಲಪ್ರಭಾ ದೇಶಮುಖ್ ಹಾಗೂ ನಂದಿನಿ ದೇಶಮುಖ ಸೇರಿದಂತೆ ದೇಶಮುಖ ಕುಟುಂಬದ ಸದಸ್ಯರು ಪೂಜೆಯಲ್ಲಿ ಭಾಗವಹಿಸಿ ಹಿರಿಯರ ಆದರ್ಶಗಳು ಸದಾ ಸಮಾಜಕ್ಕೆ ಪ್ರೇರಣೆಯಾಗಿವೆ ಎಂದು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಶರಣವೀರೇಶ್ವರ ಶಿಕ್ಷಣ ಸಂಸ್ಥೆಯ ಪದಾಧಿಕಾರಿಗಳು, ಶಿಕ್ಷಕರು, ವಿದ್ಯಾರ್ಥಿಗಳು, ಅನೇಕ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ದೇಶಮುಖ ದಂಪತಿಗಳ ಸೇವಾ ಮನೋಭಾವ ಮತ್ತು ಜನಪರ ಕಾರ್ಯಗಳನ್ನು ನೆನಪಿಸಿಕೊಂಡರು. ಸಮಾಜ ಸೇವೆ, ಶಿಕ್ಷಣ ಮತ್ತು ಅಭಿವೃದ್ಧಿಗೆ ದೇಶಮುಖ ದಂಪತಿಗಳು ನೀಡಿದ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ಗಣ್ಯರು ಸ್ಮರಿಸಿದರು. ಅವರ ಆದರ್ಶಗಳನ್ನು ಮುಂದಿನ ಪೀಳಿಗೆ ಅನುಸರಿಸಬೇಕು ಎಂಬ ಅಭಿಪ್ರಾಯವೂ ವ್ಯಕ್ತವಾಯಿತು. मम उद्योग व्यापार व्यवसाय दिनदिन अभिवृद्ध्यार्थं नगरोधिकं गुरुदेव महादेव सदाशिव तस्मै श्री गुरुवे नमः. गुरुवे सर्वलोकानां गुरुवे भवनितरुगिणां गुरुवे विद्यारत्नमूर्ते नमो नमः. वक्रतुण्ड महाकाय सूर्यकोटि सर्वकार्येषु विघ्नेश्वरः पूजा ओम श्री रुद्रस्य प्रसन्नस्य चन्द्रस्य पूर्णस्य शङ्करणं मूर्ति ಶ್ರೀಮಂತ ಜಗದೇವರಾವ್ ದೇಶಮುಖ್ ಅವರ 36ನೇ ಪುಣ್ಯತಿಥಿ ಹಾಗೂ ವಿಮಲಾತಾಯಿ ದೇಶಮುಖ್ ಅವರ 8ನೇ ಪುಣ್ಯತಿಥಿ ಅಂಗವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಯಾವತ್ತು ಈ ಭಾಗದ ಕೊಡುಗೈ ದಾನಿ ಕಾರಣದಂತೆ ಒಂದು ತ್ಯಾಗವನ್ನು ಮಾಡಿಕೊಂಡು ಬಂದಂತ ಜಗದೇವರಾವ್ ದೇಶಮುಖ್ ಅವರು ದೀನ ದಲಿತರೆಲ್ಲರಿಗೂ ಇಲ್ಲಿ ತಮ್ಮ ಜಮೀನುಗಳನ್ನು ಕೊಟ್ಟು 6,000 ಎಕರೆ ಭೂಮಿಯನ್ನು ಉಳುವನೆ ರೈತ ಅಂತ ರೈತರಿಗೆ ಒಂದು ಮಾಡಿಕೊಟ್ಟಂತ ಮಹಾದಾನಿ. ಈ ದಾನಿಯ ಹೆಸರಿನಲ್ಲಿ ಇವತ್ತು ಎಲ್ಲರೂ ಸುಖ ಸಂತೋಷದಿಂದ ಸಮೃದ್ಧಿಯಿಂದ ಅವರನ್ನು ನಡೆಸುತ್ತಾ ಜೀವನ ನಡೆಸ್ತಾ ಇದ್ದಾರೆ. ಆದರೆ ಅವರು ಭೌತಿಕವಾಗಿ ಅವರು ಮರೆಯಾಗಿರ್ಬೋದು, ಆದರೂ ಅವರು ಮರೆಯಾಗಿಲ್ಲ. ಅವರನ್ನು ಪ್ರತಿದಿನವೂ ಅವರನ್ನು ನೆನೆಸುತ್ತಾ ರೈತ ಬಾಂಧವರು, ಜನಸಾಮಾನ್ಯರು, ವ್ಯಾಪಾರಸ್ಥರು ಎಲ್ಲರೂ ನೆನೆಸುತ್ತಾ ಅವರನ್ನು ಈ ಭಾಗದ ದೇವರೆಂದೇ ಭಾವಿಸಿ ಅವರನ್ನು ಪೂಜಿಸುತ್ತಿದ್ದಾರೆ. ಅದರಂತೆ 36ನೇ ವರ್ಷದ ಈ ಪುಣ್ಯತಿಥಿಯ ಕಾರ್ಯಕ್ರಮಕ್ಕೆ ಎಲ್ಲ ಸುತ್ತಮುತ್ತಲ ಹಳ್ಳಿಯ ಜನರು ಮತ್ತು ಬಂಧು ಬಾಂಧವರು, ಅವರ ದೇಶಮುಖ್ ಮನೆತನದ ಬಳಗದವರು ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇದು ಎಲ್ಲ ಜನತೆಯ ಸುತ್ತಮುತ್ತಲ ಹಳ್ಳಿನ ಜನರ ಒಂದು ಅವರ ಕೊಟ್ಟಂತ ಕೊಡುಗೆ ಅಪಾರವಾದದ್ದು. ಹೀಗಾಗಿ ಈ ವರ್ಷನೂ ಇದೆ. ಈ ಮನೆತನದ ಮೇಲೆ ಯಾವಾಗಲೂ ಅಭಿಮಾನಿಗಳದಾಗಲಿ ಯಾರದಾಗಲಿ ಈ ಮನೆತನ ಮೇಲೆ ಯಾರ್ದು ಕಮ್ಮಿ ಆಗಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷ ಬರ್ತಾರೆ. ಇನ್ನು ಮುಂದೆ ಹೆಚ್ಚೆಚ್ಚಾಗಿ ನಾವು ನೀವೆಲ್ಲ ಕೂಡಿಕೊಂಡು ಆ ಮಹಾತ್ಮರ ಒಂದು ಪುಣ್ಯ ಸ್ಮರಣೆಯಲ್ಲಿ ಭಾಗಿಗಳಾಗೋಣ ಅಂತೇಳಿ ಈ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. 36ನೇ ಪುಣ್ಯತಿಥಿಯ ಅಂಗವಾಗಿ ಇವತ್ತು ನಾವು ದೇಶಮುಖರನ್ನ ಹಾಗೂ ವಿಮಲಾಬಾಯಿ ದೇಶಮುಖರನ್ನ ಹಾಗೂ ನಮ್ಮ ಮಹಾದೇವಿಯವ್ರನ್ನ ಕಳ್ಕೊಂಡಂತ ನೋವಿನಲ್ಲಿ ಇವತ್ತು ನೋವು ಅಂತ ಯಾಕೆ ಹೇಳ್ಬೇಕಂತಂದ್ರೆ, ಇವತ್ತು ನಾವು ದೇಶಮುಖರವರ ಕೊಡುಗೆ ರಾಜ್ಯವ್ಯಾಪಿ ಹರಡಿದೆ. ಹೇಗೆ ಅಂತಂದ್ರೆ ಇವತ್ತ ನಾವು ಈ ತಾಲೂಕಿನ ರಾಜಕೀಯ ಗರಡಿ ಮನಿ ಅಂತ ಹೇಳಕ್ ಬಯಸ್ತೀವಿ. ಇಲ್ಲಿ ಯಾರು ಈ ಮನೆಯೊಳಗೆ ಬೆಳೆದಾರ ಅವ್ರ ಉನ್ನತ ಸ್ಥಾನಗಳನ್ನ ನಾವು ಪಡ್ಕೊಂಡಿದ್ದು ನೋಡ್ಬೋದು ಹಾಗೂ ಅನುಭವಿಸಿದ್ದು ನೋಡ್ಬೋದು. ಯಾಕೆ ಮಾತಾಡ್ತೀವಿ ಅಂದ್ರೆ ಇವತ್ತ ಬಡರಾಗಲಿ ಇವತ್ತ ಜಾತ್ಯತೀತ ಮನೋಭಾವನೆ ಇಟ್ಕೊಂಡಂತ ನಾಯಕ ನಮ್ಗೆ ಏನಾದರೂ ಸಿಗುವಂತ ಇವತ್ತ ನಾವು ಈ ಕಾಲದಲ್ಲಿ ನೋಡ್ಬೇಕಂದ್ರೆ ಅದು ದೇಶಮುಖಲಿಂದ ಮಾತ್ರ ಸಾಧ್ಯತೆ. ಇವತ್ತು ಅವ್ರ ಏನು ಆದರ್ಶಗಳನ್ನ, ಅವರ ತ್ಯಾಗಗಳನ್ನ, ಅವರ ದಾನಗಳನ್ನ ನೋಡ್ಬೋದು ನಾವು. 5,000 ಎಕರೆ ಗಟ್ಟಲೆ ಆಗಲಿ ಹಾಗೂ ಅನ್ನದಾನ ಆಗಲಿ ಹಾಗೂ ಶಿಕ್ಷಣ ಸಂಸ್ಥೆಗಳನ್ನಾಗಲಿ ಹಾಗೂ ಎಂತಿಂತ ನಾಯಕರನ್ನ ಬೆಳೆಸಿದ್ದು ಹೋಗ್ಯಾರಪ್ಪ ಅಂತಂದ್ರ ಅದು ಸೂರ್ಯಚಂದ್ರ ಇರುವವರೆಗೂ ಶಾಶ್ವತವಾಗಿ ನೆನಪುಳಿಯುವಂಥದ್ದು.
ಇವತ್ತ ಈ ಗರಡಿ ಮನೆಯಲ್ಲಿ ಇನ್ನು ನಾವು ಏನು ಯುವಕರಾಗಿ ಬಯಸ್ತೀವಿ ಹಾಗೂ ನಾವು ಜಾತ್ಯತೀತವಾಗಿ ಇವತ್ತ ಯಾರಿಗೆ ಬೇಕೋ ಬೇಡೋ ಆದ್ರೆ ಹಿಂದುಳಿದ ಜನಾಂಗಕ್ಕೆ ದೇಶಮುಖರಂತ ವ್ಯಕ್ತಿ ದೇಶಮುಖರಂತ ತತ್ವಗಳು ಸಿದ್ಧಾಂತಗಳು ಇವತ್ತು ನಮಗೆ ಬೇಕಾಗ್ತಾವ. ಹೀಗಾಗಿ ನಾವು ಬಯಸಕ್ಕೆ ಏನ್ ಬಯಸ್ತೀವಪ್ಪ ಅಂದ್ರೆ ಇವತ್ತ ಈ ತಾಲೂಕಿನಲ್ಲಿ ಇವತ್ತು ವ್ಯವಸ್ಥೆ ಏನ್ ನಡೆದದಪ್ಪ ಅಂತಂದ್ರೆ ತಮಗೆಲ್ಲ ಗೊತ್ತಿದ್ದೆ. ತಾಲೂಕಿನಲ್ಲಿ ಇವತ್ತ ನಮ್ಮ ಅಮ್ಮವ್ರಿದ್ರು, ಈಗ ನಮ್ಮ ಅಮ್ಮವ್ರುಗಳು ಅದಾರ. ಅದಕ್ಕೆ ದಯವಿಟ್ಟು ನಾ ಏನಂತ ಅಂದ್ರೆ ಎಲ್ಲಾ ಜನಾಂಗಕ್ಕ ನೀವೊಂದು ಶಕ್ತಿಯಾಗಿ ನಮಗ ದಾರಿ ದೀಪವಾಗಿ ತೋರಿಸ್ಬೇಕಂತ ಬಯಸ್ತೀವಿ. ನಮ್ಮ ದೇಶಮುಖರ ಮನೆತನದಿಂದ ಈ ಗರಡಿ ಮನೆತನದಿಂದ ಇನ್ನು ನಾವು ನಮ್ಮ ಈ ಮನೆತನಕ್ಕೆ ನಿಯತ್ತಾಗಿರುವಂತ ಈ ಸುತ್ತಮುತ್ತ ತಾಲೂಕಿನಲ್ಲಿ ನಾವು ನೋಡ್ಬೇಕಾ, ಅದು ಮುದ್ದೇಳ ತಾಲೂಕಿನಲ್ಲಿ ಅದು ಹಿಂದುಳಿದ ಜನಾಂಗದವರು. ಇವತ್ತು ಒಂದು ಉದಾಹರಣೆ ಕೊಡ್ಬೇಕಪ್ಪ ಅಂತಂದ್ರೆ ದೇಶಮುಖರ ಆದರ್ಶ, ದೇಶಮುಖರ ಶಕ್ತಿ ಇವತ್ತು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ನೋಡ್ಬೋದು ನಾವು. ಒಬ್ಬರು ಬಂದ್ರು ದೇಶಮುಖರ ಆಶೀರ್ವಾದ ಮಾಡಿದ್ರು ಈ ಮನೆತನದವರು, ಅವ್ರು 5 ವರ್ಷ ಚುನಾವಣೆ ಮಾಡಿದ್ರು, ಅವರು ವಿನ್ ಆಗಿದ್ರು. ಯಾವಾಗ ಅವ್ರು ಕೈ ಬಿಟ್ಟು ಇನ್ನೊಬ್ಬರು ಬಂದ್ರು ಅವ್ರಿಗೂ ಆಶೀರ್ವಾದ ಮಾಡಿದ್ರು, ಅವರು ಇವತ್ತು ಅಧಿಕಾರದಲ್ಲಿ ಇದಾರ. ಯಾಕಂತಂದ್ರೆ ಇನ್ನೂ ದೇಶಮುಖರವರ ಶಕ್ತಿ ಇನ್ನೂ ಕುಂದಿಲ್ಲ, ಹೋಗಿಲ್ಲ ಅನ್ನೋದಕ್ಕ ಜೀವಂತ ಉದಾಹರಣೆ. ಹಾಗಾಗಿ ಅವ್ರ ಸಂಸ್ಥೆಗಳನ್ನ ಏನು ಬೆಳೆಸಿದ್ದಾರೆ ಆ ಸಂಸ್ಥೆಗಳಲ್ಲಿ ಜಾತ್ಯತೀತ ಮೌಲ್ಯಭಾವನೆಗಳನ್ನು ಬಿಟ್ಟು ಇವತ್ತು ಕೆಲವೊಂದು ಜನಾಂಗಕ್ಕ ಕೆಲವೊಂದು ಸ್ಥಾನಮಾನಗಳನ್ನು ಕೊಡಬೇಕು. ಆ ಉದ್ದೇಶದಿಂದ ನಮ್ಮ ದೇಶಮುಖರ ಮನೆತನದ ಶಕ್ತಿ ಇರಬೇಕು, ಅವ್ರ ಆಶೀರ್ವಾದ ಹೀಗೆ ಮುನ್ನಡೆಯಲಿ ಅಂತ ಹೇಳ್ಕೇಸಿ ನಾನು ಒಂದ್ 2 ಮಾತುಗಳನ್ನು